श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्सुमध्वविजय चतुर्थ सर्ग 28ನೇ ಶ್ಲೋಕ. ಪರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿದಪ್ಯಂಬ ಯದೀಚ್ಛಸೀಕ್ಷಿತುಂ ಯದನ್ಯಥಾ ದೇಶಮಿಮಂ ಪರಿತ್ಯಜನ್ ನ ಜಾತು ದೃಷ್ಟೇರ್ವಿಷಯೋ ಭವಾಮಿ ವಹ. ಪರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿತ್ ಅಪಿ ಅಂಬ ಯದಿ ಇಚ್ಛಸಿ ಈಕ್ಷಿತುಂ ಯದನ್ಯಥಾ ದೇಶಂ ಇಮಂ ಪರಿತ್ಯಜನ್ ನ ಜಾತು ದೃಷ್ಟೇಃ ವಿಷಯಃ ಭವಾಮಿ ವಹ. ಅಂದರೆ ಆಚಾರ್ಯರು ವಾಸುದೇವ ಒಂದ್ಸಲ ಮನೆಗೆ ಬರ್ತಾರೆ. ಮನೆಗೆ ಬಂದು ವಾಸುದೇವನಿಗೆ ಒಂದು ತಮ್ಮ ಆಗಾಗಲೇ ಹುಟ್ಟಿದ್ರು. ಅವರನ್ನೇ ಹೇಳ್ತಾರೆ, ಇವರೇ ನಿಮ್ಮನ್ನ ಮುಂದೆ ರಕ್ಷಣೆ ಮಾಡ್ಲಿಕ್ಕಿದ್ದಾರೆ. ನೀವು ಕೇಳಿದ್ರಲ್ವಾ ವಯಸ್ಸಾದ ಕಾಲದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಅಂತ, ಇವರೇ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ತಾಯಿ ಹತ್ರ ಕೆಲವು ಮಾತುಗಳನ್ನು ಹೇಳಿದರು. ಸನ್ಯಾಸ ತೆಗೆದುಕೊಳ್ತೀನಿ ಅಂತ ದೃಢ ನಿಶ್ಚಯ ಆಚಾರ್ಯರದ್ದು, ವಾಸುದೇವನದ್ದು. ತಾಯಿಯದ್ದು ಬೇಡ ಹಾಗೆ ಅಂತ. ಆಗ ಬಂದ ಮಾತುಗಳಿವು. ಹೇ ಅಂಬ, ಅಮ್ಮ, ಯದಿ ಕದಾಚಿದಪಿ ಮಾಂ ಈಕ್ಷಿತುಂ, ಯಾವಾಗ್ಲಾರು ಒಂದ್ಸಲನಾರು ನನ್ನನ್ನು ನೀ ನೋಡಬೇಕು ಅಂತ ಅನಿಸಿದರೆ ಮಮ ವರಾಶ್ರಮಾಪ್ತಿಂ ಸಂವದಸ್ವ, ನನ್ನ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಅನುಮತಿಯನ್ನು ಕೊಡು. ಅಂದರೆ ನಿನಗೆ ಯಾವಾಗಲಾದರೂ ನನ್ನನ್ನು ನೋಡಬೇಕು ಅಂತ ಅನಿಸಿದರೆ, ನಾನು ಸನ್ಯಾಸಿ ಆಗಿದ್ರೂ ಪರವಾಗಿಲ್ಲ, ನೀನು ನನ್ನನ್ನು ಬಂದು ನೋಡ್ಬೋದು. ಯತಿಗಳಾಗಿದ್ರೂ ಕೂಡ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಇದೆ, ಅಷ್ಟು ಶ್ರೇಷ್ಠ ಸ್ಥಾನ ತಾಯಿಯದ್ದು. ಹಾಗಿರುವಾಗ ನೀನು ಒಂದು ವೇಳೆ ಯದನ್ಯಥ ಸಂವಾದಂ ನ ಕರೋಷಿ ಚೇತ್, ನೀನು ನಾನು ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಒಪ್ಪಿಗೆ ಕೊಡದೇ ಇದ್ದರೆ, ಇಮಂ ದೇಶಂ ಪರಿತ್ಯಜನ್ ಅಹಂ, ಈ ದೇಶವನ್ನು ನಾನು ಪರಿತ್ಯಾಗ ಮಾಡ್ತೀನಿ. ಈ ದೇಶದಲ್ಲೇ ಇರೋದಿಲ್ಲ ನಾನು. ಈ ದೇಶವನ್ನು ಬಿಟ್ಟು ಯಾವತ್ತೂ ಕೂಡ ನಿನ್ನ ಮುಖದಲ್ಲೇ ನಾನು ನೋಡ್ಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಕದಾಪಿ ವಹ ಯುಷ್ಮಾಕಂ ದೃಷ್ಟೇರ್ ವಿಷಯ ಗೋಚರ ನ ಭವಾಮಿ, ನಿನ್ನ ದೃಷ್ಟಿಗೆ ನಾನು ಗೋಚರನೇ ಆಗೋದಿಲ್ಲ. ಅಂದ್ರೆ ಏನರ್ಥ? ನೀನು ನನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾರು ನನ್ನ ನೋಡ್ಬೇಕು ಅಂತ ಅನಿಸಿದರೆ ನನಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಅಪ್ಪಣೆಯನ್ನು ಕೊಡು, ಇಲ್ಲದಿದ್ದರೆ ನಾನು ನಿನ್ನ ದೃಷ್ಟಿಗೆ ವಿಷಯನೇ ಆಗೋದಿಲ್ಲ, ನಾನೆಲ್ಲರೂ ದೂರ ಹೋಗ್ಬಿಡ್ತೀನಿ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಅದರಿಂದ ಸನ್ಯಾಸಕ್ಕೆ ಒಪ್ಪಿಗೆ ಕೊಡು ಅಂತ ಇಷ್ಟು ಮಾತನ್ನ ವಾಸುದೇವ ಹೇಳ್ತಾರೆ. ನಮಗೆ ಈ ಮಾತನ್ನು ಕೇಳಿದರೆ ಬೇಜಾರು ಅನಿಸ್ಬೋದು, ಎಷ್ಟು ಕಠೋರವಾಗಿ ಮಾತಾಡ್ತಾರೆ ವಾಸುದೇವ ಹಾಗೆ ಅಂತ. ಆದರೆ ಆಚಾರ್ಯರು ಅವರು ಸನ್ಯಾಸ ತೆಗೆದುಕೊಳ್ಳೇಬೇಕು. ತೆಗೆದುಕೊಂಡು ನಮಗೆ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಇಲ್ಲದಿದ್ದರೆ ಅದು ಪರಮಾತ್ಮನ ಇಚ್ಛೆಗೆ ಬಂದಿರೋದು. ಇದು ಸನ್ಯಾಸಿಯಾಗಿ ಸೇವೆ ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ, ಅದರ ತಕ್ಕಂತೆ ಎಲ್ಲವೂ ನಡೀತದೆ ಹಾಗೆ ಅಂತ. ಅದರರ್ಥ ತಾಯಿಯನ್ನ ಮಾತನ್ನ ತಿರಸ್ಕಾರ ಮಾಡಿದರೂ ಆ ಭಾವನೆ ನಮ್ಮಲ್ಲಿ ಬರಬಾರದು, ಹಾಗ ಅರ್ಥ ಅಲ್ಲ ಅದಕ್ಕೆ. ಆಚಾರ್ಯರು ಅವರಿಗೆ ಗೊತ್ತಿದೆ, ಸರ್ವಜ್ಞರು. ಮತ್ತೆ ತಾಯಿಯಾದವರು ಅಷ್ಟು, ತಾಯಿಯಾಗಲಿ ತಂದೆಯಾಗಲಿ ಅಷ್ಟು ಆಚಾರ್ಯರ ಸ್ಥಾನ ಭಾರಿ ದೊಡ್ಡದು ಇದೆ. ಅವರು ಬಂದ ಉದ್ದೇಶ ಏನು? ದೇವಕಾರ್ಯ ಆಗಬೇಕಾಗಿದೆ. ಇದೊಂದು ರೀತಿಯಲ್ಲಿ ನೋಡಿದರೆ ರಾಮನನ್ನ ಕಾಡಿಗೆ ಹೋಗಬಾರದು ಅಂತ ದಶರಥ ಹೇಳಿದಾಗೆ ಇದೆ. ಹೋಗು ಅಂತ ಹೇಳಿದ್ರು ದಶರಥನೇ. ಆಮೇಲೆ ದಶರಥನೇ ಹೇಳ್ತಾನೆ, ನೀನು ಹೋಗಬಾರದು, ನೀನು ನನ್ನ ಮಾತನ್ನ ಮೀರು ಹಾಗೆ ಅಂತ ದಶರಥನೇ ಹೇಳಿಕೊಡ್ತಾನೆ. ಆದರೂ ಕೂಡ ಮೀರೋದಿಲ್ಲ ರಾಮ. ಯಾಕೆ? ದೇವಕಾರ್ಯ ಆಗಬೇಕು, ಬಂದಿರೋದೇ ಅದಕ್ಕೆ, ರಾವಣಾದಿಗಳ ಸಂಹಾರ ಆಗಬೇಕು. ಅದೇ ರೀತಿಯಾಗಿಯೂ ಇಲ್ಲ. ಆಚಾರ್ಯರು ತಾವು ಸನ್ಯಾಸ ತೆಗೆದು ಅನೇಕ ಗ್ರಂಥಗಳನ್ನು ರಚಿಸಿ ಜ್ಞಾನ ಕಾರ್ಯಕ್ಕಾಗಿ ಬಂದಿದ್ದಾರೆ. ಜ್ಞಾನ ಕಾರ್ಯಕ್ಕೆ ಸೂಕ್ತವಾದದ್ದು ಅಂದರೆ ಅದು ಯತಿಯಾಶ್ರಮ. ಅದಕ್ಕಾಗಿ ಆಚಾರ್ಯರು ಆ ರೀತಿಯಾಗಿ ಮಾತನಾಡಿದರು ಅಂತ. ತಾತ್ಪರ್ಯ ಹೀಗಿದೆ, ಒಂದು ವೇಳೆ ನೀನು ನನ್ನನ್ನು ಯಾವತ್ತಾರು ನೋಡಬೇಕು ಅಂತ ಅನಿಸಿದರೆ ನೀನು ನನಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಅಪ್ಪಣೆಯನ್ನು ಕೊಡು. ಅಲ್ಲ, ನಾನು ಕೊಡಲ್ಲ ಹಾಗೆಂತ ಹೇಳಿದರೆ ನಾನು ಈ ಊರಲ್ಲೇ ಇರೋದಿಲ್ಲ, ಕಣ್ಮರೆ ಆಗುತ್ತೇನೆ, ಯಾವತ್ತೂ ಕೂಡ ನಾನು ನಿನ್ನ ಕಣ್ಣಿಗೆ ಬೀಳೋದೇ ಇಲ್ಲ ಅಂತ ಇಷ್ಟು ವಾಕ್ಯವನ್ನ ಆಚಾರ್ಯರು ಹೇಳಿದರು ಅಂತ. ಮುಂದೆ ಏನಾಯಿತು ಅಂತ ಮುಂದಿನ ಶ್ಲೋಕಗಳಲ್ಲಿ ಬರುತ್ತದೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.